ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಕ್ಲಾರಿಟಿ ಅಬೌಟ್ ಮೈ ಯೂಟ್ಯೂಬ್ ಕಂಟೆಂಟ್ ಅಂತ ಒಂದು ವಿಡಿಯೋ ಮಾಡಿದೆ. ಸೊ ಅದರದ್ದೇ ಕಂಟಿನ್ಯೂ ಇದು. ನೆನ್ನೆನೇ ನಾನು ಫುಲ್ ಹೇಳೋಕ್ಕೂ ಆಗಲಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ. ಸೊ ಅದಕ್ಕೂ ಮುಂಚೆ ತುಂಬ ಖುಷಿ ಪಡೋ ವಿಚಾರ ಏನಂದರೆ, ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟೊಂದು ಕಮೆಂಟ್ಸ್ ಬರುತ್ತೆ ಅಂತ. ಖುಷಿ ಆಯಿತು. ಒಂದೊಂದು ಕಮೆಂಟ್ ಎಷ್ಟು ಪ್ರಿಷಿಯಸ್, ವ್ಯಾಲ್ಯೂಬಲ್ ನಿಜವಾಗ್ಲೂ. ಸಖತ್ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ನೋಡಿ. ಮತ್ತು ಹಾರ್ಟ್ ಕೊಡಿ ಅಂದ ತಕ್ಷಣ ತುಂಬ ಜನ ಹಾರ್ಟ್ ಕೊಟ್ಟು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಎಲ್ಲನೂ ಪಾಸಿಟಿವ್ ಕಮೆಂಟ್ಸೇ. ಬಟ್ ಕಪ್ಚುಕ್ಕೆ ಥರ ಒಂದೇ ಒಂದು ನೆಗೆಟಿವ್ ಇರುತ್ತಲ್ಲ, ಸೊ ಅದೇ ಥರನೇ ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು. ಯಾರೊಬ್ಬರು ಮಾಡಿದರು. ಸೊ ಅದು ಪಕ್ಕದಲ್ಲಿ ಹಾಕ್ತೀನಿ ನೋಡಿ. ಯಪ್ಪ ಸಾಕು ಬಿಡಿ, ಯಾಕೆ ಇಷ್ಟೊಂದೆಲ್ಲ ದ್ವೇಷ ಮಾಡ್ತೀರಾ ಎಲ್ಲರೂ, ಎಲ್ಲರ ಜೊತೆ ಚೆನ್ನಾಗಿರಿ ಅಂತ. ಸೊ ನಾನು ಇಷ್ಟೆಲ್ಲ ಹೇಳಿದ ಮೇಲೂ ನೀವು ಕಮೆಂಟ್ ಮಾಡಿದ್ದೀರಾ ಅಂದರೆ ನಿಮಗೆ ನಾನೇನು ಅಂತ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ನನ್ನ ವ್ಲಾಗ್ಸ್ ನೀವು ಸಪೋರ್ಟ್ ಸರಿಯಾಗಿ ನೋಡ್ತಿಲ್ಲ ಅಂತ ಅನಿಸುತ್ತೆ. ಅಷ್ಟು ಜನ ಪಾಸಿಟಿವ್ ಕಮೆಂಟ್ಸ್ ಮಾಡಿದಾಗ ನೀವು ನಿಮಗೆ ನೆಗೆಟಿವ್ ಒಬ್ಬರಿಗೆ, ಅದು ಒಂದೇ ಒಂದು ನೆಗೆಟಿವ್ ಕಮೆಂಟು ನಿಮಗೆ ಮಾತ್ರ ನೆಗೆಟಿವ್ ಅನಿಸಿದೆ ಅಂದರೆ ನಾನು ಏನು ಮಾಡೋಕ್ಕೂ ಆಗೋಲ್ಲ. ನಾನು ಎಲ್ಲರಿಗೂ ಪ್ರೂವ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಸೊ ನನಗೆ ಆ ನೆಗೆಟಿವ್ಗಿಂತ ಪಾಸಿಟಿವೇ ಜಾಸ್ತಿ ಇದೆಯಲ್ಲ. ನೆಗೆಟಿವ್ಸು ಎಲ್ಲರದ್ರಲ್ಲೂ ಇರುತ್ತೆ, ಅದನ್ನು ಆ್ಯಕ್ಸೆಪ್ಟ್ ಮಾಡಬೇಕು. ಪಾಸಿಟಿವ್ಸೇ ಇರುತ್ತೆ, ಬಟ್ ಪಾಸಿಟಿವ್ಸ್ ನಂಗೆ 99% ಇದೆ, ಅದೇ ಹ್ಯಾಪಿ ನನಗೆ. ಸೊ ನಾನು ಯಾರನ್ನೂ ದ್ವೇಷ ಮಾಡ್ತಿಲ್ಲ. ಸೊ ಅದು ಅವ್ರವರು ಮಾಡ್ಕೊತಾರೆ, ನಾನೇನು ಮಾಡೋಕ್ಕಾಗಲ್ಲ. ಸೊ ನಾನು ಯಾರನ್ನೂ ದ್ವೇಷ ಮಾಡ್ತಿಲ್ಲ. ಓಕೆನಾ, ನನಗೆ ಇಷ್ಟ ಆಗದಲ್ಲೇ ಇರೋರನ್ನ ನಾನು ಬೌಂಡ್ರಿಲಿ ಇಟ್ಕೊಳ್ಳಲ್ಲ ಅಷ್ಟೇ. ನಾನೇನು ಅವ್ರ ಬಗ್ಗೆ ದ್ವೇಷ ಸಾಧಿಸಿ, ಅವ್ರಿಗೇನೋ ಹಾಗೆ ಸಾಧಿಸಿ, ಅವ್ರಿಗೇನೋ ಒಂದು ಮಾಡಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿ ಯಾವತ್ತೂ ಇರೋಲ್ಲ ನನಗೆ. ಸೊ ಮತ್ತು ಕಮೆಂಟ್ಸ್ ಬಗ್ಗೆ ನಿಜವಾಗ್ಲೂ ಐ ಆಮ್ ಹ್ಯಾಪಿ. ಎಷ್ಟು ಸಲ ಕಮೆಂಟ್ಸ್ ನೋಡ್ತಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ, ಅಷ್ಟು ಕಮೆಂಟ್ಸ್ ನೋಡ್ತಿದ್ದೀನಿ. ಸೊ ಸಖತ್ತು ಹ್ಯಾಪಿ ಆಗ್ತಿದೆ. ಎಲ್ಲರೂ ಹೆಸರಿಟ್ಟು ನಾನು ಹೇಳೋಕ್ಕಾಗ್ದಲೇ ಇರ್ಬೋದು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ತುಂಬ ವ್ಯಾಲ್ಯೂಬಲ್ ಕಮೆಂಟ್ಸ್ ಬಂದಿದೆ ನನಗೆ. ಒಂಥರ ನನಗೆ ದೊಡ್ಡ ಫ್ಯಾಮಿಲಿ ಇದೆ, ನನ್ನ ಹಿಂದೆ ಒಂದು ದೊಡ್ಡ ಸ್ಟ್ರೆಂತ್ ಇದೆ. ಅದೇ ಒಂದು ನನಗೆ ಯೂಟ್ಯೂಬಿಂದ ನಾನೊಂದು ಸಂಪಾದನೆ ಮಾಡ್ಕೊಂಡಿರೋದು, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ. ಸೊ ಹೀಗೆ ಇರಲಿ. ಸೊ ನಾನು ಹೀಗೆ ನಡೆಸ್ಕೊಂಡು ಹೋಗ್ತಾ ಇರ್ತೀನಿ ಚಾನಲ್ನ ನಿಮಗೋಸ್ಕರ. ಇನ್ನೊಂದು ಹೇಳಬೇಕು ಅಂದರೆ, ಸೊ ಇನ್ಮೇಲೆ ನನ್ನ ರಿಲೇಟೆಡ್ ಬಿಟ್ಟು, ನಾನು ನೆನ್ನೆನೇ ಹೇಳಿದೆ, ನನ್ನ ರಿಲೇಟೆಡ್ ಬಿಟ್ಟು ಇನ್ನು ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು, ನನ್ನ ರಿಲೇಟೆಡ್ ಬಿಟ್ಟು ಸೊ ಯಾವುದೇ ಫಂಕ್ಷನ್ಸ್ನು ನಾನು ಡಿಸ್ಕ್ಲೋಸ್ ಮಾಡಲ್ಲ. ಅದು ನಾನು ಅಂದ್ಕೊಂಬಿಟ್ಟಿದ್ದೀನಿ, ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಮತ್ತು ನೀವು ಆ ಫಂಕ್ಷನ್ಸ್ ನಡೆದಾಗ ಕೇಳಬೇಡಿ. ಮತ್ತು ಏನಕ್ಕಂದರೆ ನಾನು ಹೇಳ್ತಿರ್ತೀನಿ, ಇಂಥ ಫಂಕ್ಷನ್ಸ್ ಆಗ್ತಿದೆ, ಇಂಥ ಫಂಕ್ಷನ್ಸ್ ಮನೇಲಿ ನಡೀತಿದೆ, ನಾವು ಹೋಗಲೇಬೇಕಲ್ವ, ನಾವು ಅಟೆಂಡ್ ಮಾಡಲೇಬೇಕು, ನಾವಂತೂ ತಪ್ಪಿಸ್ಕೊಳಕ್ಕಾಗಲ್ವಲ್ಲ. ಸೊ ಹಾಗಾಗಿ ನಾನು ಅದನ್ನು ಹೇಳ್ತೀನಿ. ಬಟ್ ನಾನೇನು ಫಂಕ್ಷನ್ ಬಗ್ಗೆ ಏನು ನಾನು ತೋರ್ಸೋಕ್ಕಾಗಲ್ಲ, ಏನೂ ಡಿಸ್ಕ್ಲೋಸು ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮಗೆಲ್ಲರಿಗೂ ಸಾರಿ ಕೇಳ್ತೀನಿ. ನಾನು ಏನಕ್ಕಂದರೆ ನಿಮಗೆ ಒಂದು ಮಾತು ಕೊಟ್ಟಿದ್ದೆ, ಪಾಪುನ ತೋರಿಸ್ತೀನಿ, ಫೇಸ್ ರಿವೀಲ್ ಮಾಡ್ತೀನಿ ಅಂದ್ಬಿಟ್ಟು. ಸಾರಿ ಗೈಸ್, ನನಗೆ ಆ ಮಾತು ನನಗೆ ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ಸೊ ನಾನು ಯಾವತ್ತೂ ಮಾತು ಕೊಟ್ಟಿರೋದನ್ನ ಯಾವತ್ತೂ ಹಿಂಗೆ ನಾನು ತೆಗ್ದಾಕಿಲ್ಲ. ಅದನ್ನು ನಾನು ಉಳಿಸ್ಕೊಳಕ್ಕಾದ್ರೇ ಹೇಳೋದು. ಬಟ್ ಸೊ ಸಮ್ ಸಿಚುವೇಶನ್ಸ್ ಏನೂ ಮಾಡೋಕ್ಕಾಗಲ್ಲ. ಸೊ ನೋ ಪ್ರಾಬ್ಲಮ್, ನೋ ಇಶ್ಯೂ, ನೀವು ಅರ್ಥ ಮಾಡ್ಕೋತೀರಾ ಅಂತ ಅನಿಸುತ್ತೆ. ಸೊ ಅದೊಂದು ನಾನು ಮಾತು ಕೊಟ್ಟಿದ್ದೆ, ತೋರಿಸ್ತೀನಿ. ನಿಮಗೂ ಆಸೆ ಇರುತ್ತೆ ಅಲ್ವಾ ಪಾಪುನ ನೋಡೋದಕ್ಕೆ ಅಂತ. ಯಾರಿಗೇ ಆಗಲಿ ನ್ಯೂ ಬಾರ್ನ್ ಬೇಬಿನ ನೋಡೋದಕ್ಕೆ ಒಂದು ಆಸೆ ಇರುತ್ತೆ. ಸೊ ನಾನು ಅದನ್ನು ನಡ್ಸ್ಕೊಳಕ್ಕಾಗಲ್ಲ, ಕ್ಷಮಿಸಿ. ಮತ್ತು ನೀವು ಯಾರನ್ನೂ ಪಾಯಿಂಟ್ ಔಟ್ ಮಾಡಬೇಡಿ, ಅವರೇನಾ ಇವರೇನಾ ಅಂತ. ಬೇಡ, ಅವೆಲ್ಲ ಕಾಂಟ್ರವರ್ಸಿಸೇ ಬೇಡ. ಸೊ ಇದು ನಾನು ಆಗಲೇ ಹೇಳ್ದಂಗೆ ಇದು ಒಬ್ರಿಗೆ ಸಂಬಂಧಪಟ್ಟಿದ್ದಲ್ಲ, ತುಂಬ ಜನಕ್ಕೆ ಸಂಬಂಧಪಟ್ಟಿದೆ. ಇನ್ನು ಪಾರ್ಟ್ 1 ವೀಡಿಯೋ ಯಾರು ನೋಡಿಲ್ಲ ಅದ್ರಲ್ಲಿ ನೋಡಿ. ಸೊ ಅದು ಕಂಟಿನ್ಯೂಸ್ ಇದು. ಆಮೇಲೆ ಇನ್ನೊಂದು ಸ್ವಲ್ಪ ಹೇಳಬೇಕಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಯೂಶ್ವಲಿ ಯಾವುದೇ ಒಂದು ಪ್ರಾಬ್ಲಮ್ಯಾಟಿಕ್, ಎಲ್ಲ ಲೈಫಲ್ಲೂ ಪ್ರಾಬ್ಲಮ್ ಇರುತ್ತೆ. ನಾನು ಯಾವುದೇ ಒಂದು ಪ್ರಾಬ್ಲಮ್ಯಾಟಿಕ್ನು ದೊಡ್ಡದು ಮಾಡ್ಕೊಳಕ್ಕೆ ಹೋಗಲ್ಲ. ಏನಕ್ಕಂದರೆ ನಾನು ಮನುಷ್ಯಲೇ ಒಂದು ಅರ್ಧ ಗಂಟೆ, 1 ಅವರ್ ಬೇಜಾರಾಗುತ್ತೆ. ಬಟ್ ಅದನ್ನು ತುಂಬ ಡ್ರ್ಯಾಗ್ ಮಾಡ್ಕೊಂಡು ಹೋಗಲ್ಲ. ನಾನು ಅಲ್ಲಿಗೆ ಸಾಲ್ವ್ ಮಾಡ್ಕೊತೀನಿ. ಅದು ಅಲ್ಲ, ನನಗೆ ಒಂಥರ ಪ್ಯಾತು ಮುಖ ಹಾಕ್ಕೊಂಡು ಅಳ್ಕೊಂಡು ಎಲ್ಲ ಇರಲ್ಲ. ಏನೇ ಆಗಿರ್ಬೋದು, ಏನೇ ವಿಷಯ ಆಗಿರ್ಬೋದು, ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ನಾವೇನು ಮರ ಅಲ್ವಾ, ಮನುಷ್ಯರೇ. ನಾವೆಲ್ರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಆ ಥರ ಇದ್ದಾಗ ನಾನು ಯಾವಾಗಲೂ ನಂಗೆ ನಗ್ನಕ್ಕೊಂಡಿರೋದಕ್ಕೆ ಇಷ್ಟ ಆಗುತ್ತೆ. ನೋಡಿ, ಈ ಥರ ಇವಾಗಲೂ ನಾನು ಸ್ಮೈಲ್ ಮಾಡಿಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ನಂಗೆ ಆ ಥರ ಬೇಜಾರಲ್ಲಿ ಮಾತಾಡೋದು ಇಲ್ಲ. ನಾನು ಎಲ್ಲರ ಹತ್ರನೂ ಅಷ್ಟೇ ಸ್ಮೈಲ್ ಮಾಡಿಕೊಂಡೇ ಮಾತಾಡ್ತಿರ್ತೀನಿ. ತುಂಬ ಕಡಿಮೆ ಬೇಜಾರು ಮಾಡ್ಕೊಂಡು ಮಾತಾಡೋದು, ಕೋಪ ಮಾಡ್ಕೊಂಡು ಮಾತಾಡೋದು ತುಂಬ ಕಡಿಮೆ. ನಾನು ಆದಷ್ಟು ನನಗೆ ಯಾವಾಗಲೂ ಸ್ಮೈಲಿಂಗ್ ಫೇಸಲ್ಲಿ ಇರೋದಕ್ಕೆ ಇಷ್ಟ. ಆ ಸ್ಮೈಲಿಂಗ್ ಫೇಸೇ ಕೆಲವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅದು ನೋಡಿನೇ ಹೊಟ್ಟೆ ಉರ್ಕೊಳ್ಳೋರು ಜಾಸ್ತಿ ಜನ ಇದ್ದಾರೆ. ಇವಳು ಹೆಂಗೆ ಹ್ಯಾಪಿಯಾಗಿದ್ದಾಳೆ, ಇಷ್ಟೆಲ್ಲ ಅದು ಹೆಂಗೆ ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ? ಸೊ ನಾನು ಇದಕ್ಕೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ, ಇದು ಎಲ್ರಿಗೂ ಅನ್ವಯ ಆಗುತ್ತೆ. ಸೊ ಲೈಫ್ ಈಸ್ ವೆರಿ ಶಾರ್ಟ್. ನಾನು ಮುಂಚೆ ಅಂದ್ಕೊಳ್ತಾ ಇದ್ದೆ, ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ದಬಾಕಬೇಕು, ಅದನ್ನು ದಬಾಕಬೇಕು. ಸೊ ನಾನು ಮೊದಲು ಹಿಂಗೆ ಅಂದ್ಕೊಳ್ತಾ ಇದ್ದೆ ಎಲ್ಲರ ಥರನೇ.
ಆಮೇಲೆ ಪ್ರತಿಯೊಂದು ಸಾವನ್ನ ನಾವು ನೋಡಿದಾಗ, ಚಿಕ್ಕ ಏಜಲ್ಲಿ ಸಾವನ್ನ ಆದಾಗ ನೋಡಿದಾಗ, ನಾವು ಅಟೆಂಡ್ಸ್ ಆದಾಗ ನಾವು ನೋಡಬೇಕಾದ್ರೆ ತುಂಬ ವರ್ಷದಿಂದನೇ ನಾನು ಇದೊಂದು ಕಲ್ತಿರೋವಂಥದ್ದು. ಲೈಫ್ ಈಸ್ ವೆರಿ ಶಾರ್ಟ್. ಸೊ ಇವತ್ತಿರ್ತೀವ, ಇವತ್ತು ಎಂಜಾಯ್ ಮಾಡ್ತೀವ ಅನ್ನೋದು ಅಷ್ಟೇ ನಮಗೆ ಮುಖ್ಯ. ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಹೇಳೋದು ಒಂದೇ, ಲೈಫ್ ಈಸ್ ವೆರಿ ಪ್ರಿಷಿಯಸ್. ಸೊ ಇನ್ನೊಬ್ಬರಿಂದ ನಮಗೆ ಕಷ್ಟ ಆಗ್ತಿದೆ, ಇನ್ನೊಬ್ಬರಿಂದ ನಮಗೇನು ಯೂಸ್ ಇಲ್ಲ ಅಂದಾಗ ನಾವು ನಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಇದು ನನ್ನ ಪಾಲಿಸಿ, ನೀವು ಹಂಗೆ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನನ್ನ ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ. ಸೊ ಈಗ ನಾವು ಹುಟ್ಟಿದಾಗ ಒಬ್ಬರೇ ಹುಡ್ತೀವಿ, ಹೋಗೋವಾಗ್ಲೂ ಒಬ್ಬರೇ ಹೋಗ್ತೀವಿ, ನಮ್ಮ ಜೊತೆಗೆ ಯಾರೂ ಬರಲ್ಲ. ಸೊ ಅದನ್ನೇ ಹೇಳೋದು, ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ. ಸೊ ಒಬ್ಬರೇ ಬಂದಾಗ ನಾವು ಒಬ್ಬರೇ ಸ್ಟ್ರಗಲ್ ಮಾಡೋದು ಕಲಿಬೇಕು, ಒಬ್ಬರೇ ಹ್ಯಾಪಿಯಾಗಿರೋದನ್ನು ಹಾಗೆ ಕಲಿಬೇಕು. ಬರೀ ಸ್ಟ್ರಗಲ್ಸ್ ಪಡೋದಕ್ಕೆ ನಾವಿಲ್ಲ. ನಾವು ಒಬ್ಬರೇ ಕಷ್ಟ ತೊಗೋತಾ ಇರ್ತೀವಿ, ಹಾಗೆ ನಾವು ಸುಖವಾಗಿರೋದಕ್ಕೂ ನಾವೇ ಒಬ್ಬರೇ ನೋಡ್ಕೋಬೇಕು. ಎಲ್ರಿಗೂ ನಾನು ಹೇಳೋದು ಒಂದೇ, ಲೈಫ್ನ ಸೀರಿಯಸ್ಸಾಗಿ ತೊಗೊಳ್ಳಿ. ಏನರಲ್ಲಿ ಸೀರಿಯಸ್ಸಾಗಿ ತೊಗೋಬೇಕು ಅದ್ರಲ್ಲಿ ಸೀರಿಯಸ್ಸಾಗಿ ತೊಗೊಳ್ಳಿ. ಈಗ ನಾನು ಅಷ್ಟೇ, ಈಗ ನನ್ನ ಹತ್ರ ಒಂದು ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು 100 ರೂಪಾಯಿ ಇದೆ ಅಂದರೆ, ಸೊ ನನಗೆ ಆ ಕ್ಷಣಕ್ಕೆ ನನಗೆ ಏನು ಮಕ್ಳಿಗೆ ನಾನು ಖುಷಿ ಪಡಿಸ್ತೀನಿ, ನನ್ನ ಮಕ್ಳಿಗೆ ಏನು ಕೊಡಿಸ್ಬಿಡ್ತೀನಿ. ಅಯ್ಯೋ ನನ್ನ ಹತ್ರ ಖಾಲಿ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡೋದು. ಏನಕ್ಕಂದರೆ ನನಗೆ ಮತ್ತೆ ಕಾನ್ಫಿಡೆನ್ಸ್ ಇದೆ, ನಾನು ಮತ್ತೆ ನಾಳೆ ಅದನ್ನು ಅರ್ನ್ ಮಾಡ್ಕೊತೀನಿ, ಸಂಪಾದನೆ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಹಾಗಾಗಿ ನಾನು ದುಡ್ಡು ಈ ಪ್ರೆಸೆಂಟ್ ಖುಷಿಗೋಸ್ಕರ ನಾಳೆ ಏನೋ ಆಗುತ್ತೆ ಇದಕ್ಕೆ ಇವಾಗಿರೋ ಖುಷಿನ ನಾನು ಸ್ಪಾಯಿಲ್ ಮಾಡ್ಕೊಳ್ಳಲ್ಲ. ಸೊ ಅದನ್ನೇ ಹೇಳೋದು. ಈಗ ನಮಗೆ ಕೆಲವ್ರಿಗೆ ಇರ್ತಾರೆ, ಅವ್ರಿಗೆ ಯಾರೋ ಒಬ್ಬರು ಗೈಡ್ ಮಾಡೋರು ಇರಲ್ಲ, ಏನೂ ಇರಲ್ಲ, ಒಂದು ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು, ಮಾರಲ್ ಸಪೋರ್ಟ್ ಆಗಿರೋರು ಅನ್ನೋದಿರಲ್ಲ. ಸೊ ಯಾರಾದರೂ ಒಬ್ರು ಈ ಥರ ಗೈಡ್ ಮಾಡೋರು, ಒಬ್ಬರು ಪುಷ್ ಮಾಡೋರು, ಯಾರಾದರೂ ಒಂದು ಒಳ್ಳೆ ಮಾರಲ್ ಸಪೋರ್ಟ್ ಮಾಡೋರಿದ್ದರೆ ಡೆಫಿನೆಟಾಗಿ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಸೊ ಅವ್ರ ಥಿಂಕಿಂಗ್ಸು ಚೇಂಜ್ ಆಗುತ್ತೆ. ನಾನು ಇದನ್ನೇ ಹೇಳೋದು. ಸೊ ಹಂಗಾಗಿ ನನ್ನ ಪ್ರತಿಯೊಂದು ವೀಡಿಯೋಸಲ್ಲೂ ನನ್ನ ಇದೇ ಉದ್ದೇಶ ಇಟ್ಕೊಂಡೆ ನಾನು ವೀಡಿಯೋಸ್ ಮಾಡೋದು. ಅಟ್ಲೀಸ್ಟ್ ನನ್ನಿಂದ ಮೋಟಿವೇಶನ್ ಸಿಗಬೇಕು ನಿಮಗೆ ಅನ್ನೋದು ನನ್ನ ವೀಡಿಯೋಸ್ ಉದ್ದೇಶ ಆಗಿರುತ್ತೆ. ಅದು ಬಿಟ್ಟರೆ ನಾನು ಹೇಳೋನಲ್ಲ, ಈಗ ಫಾರ್ ಎಕ್ಸಾಂಪಲ್, ಈಗ ವ್ಲಾಗರಲ್ಲಿ ನಾನು ಸ್ಯಾಮ್ ಸಮೀರ್ ಅವ್ರದ್ದು ಅವಾಗವಾಗ ವ್ಲಾಗ್ಸ್ ನೋಡ್ತೀನಿ ಫ್ರೀ ಇದ್ದಾಗ. ಅವ್ರ ವ್ಲಾಗ್ಸ್ ನಂಗೆ ಇಷ್ಟ ಆಗುತ್ತೆ. ಏನಕ್ಕೆ ಇಷ್ಟ ಆಗುತ್ತೆ ನನಗೆ? ಸೊ ಅವ್ರ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗ್ತಾರೆ. ಈಗ ಅವರು ಹೊಸದಾಗಿ ಏನೋ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊತಿದ್ದಾರೆ. ಇವಾಗ ಹೊಸ ವ್ಲಾಗ್ಸ್ ಎಲ್ಲ ಅದೇ ಬರ್ತಿದೆ. ಸೊ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ. ನಮಗೇನು ಖುಷಿ ಆಗುತ್ತೆ, ನಾವು ಅವ್ರನ್ನ ನೋಡಿ ಹೊಟ್ಟೆ ಹುರ್ಕೊತೀವ? ಡೆಫಿನೆಟಾಗಿಲ್ಲ. ಏನಕ್ಕೆ ಹೊಟ್ಟೆ ಹುರ್ಕೊಳ್ಳಲ್ಲ ನಾವು? ಅವ್ರ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸಪೋರ್ಟ್ ಮಾಡ್ತಾರೆ, ಅವ್ರ ಅತ್ತೆ ಆಗಿರ್ಬೋದು, ಕಮಿಂಗ್ ಫ್ಯೂಚರ್ ವೈಫ್ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅವ್ರು ನೋಡಿ ಏನು ಅನ್ಸುತ್ತೆ ನಮ್ಗೆ ಯಾರ ಮೇಲೂ ನೆಗೆಟಿವ್ ಕಣ್ಣು ಬೀಳಲ್ಲ. ಕೆಲವ್ರು ಬೀಳುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾವು ಹಂಗಂತ ನೆಗೆಟಿವ್ ಕಣ್ಣು ಬೀಳುತ್ತೆ ಅಂತ ನಾವು ಮನೆಯಲ್ಲೇ ಕೂರೋಕ್ಕಾಗಲ್ವಲ್ಲ. ನಾವು ಆಚೆ ಹೋಗ್ತಿರ್ತೀವಿ, ಒಂದು ಫಂಕ್ಷನ್ಸ್ ಮಾಡ್ತಿರ್ತೀವಿ, ಎಲ್ಲನೂ ಮಾಡ್ತಿರ್ತೀವಿ. ನೆಗೆಟಿವ್ ಕಣ್ಣು ಬೀಳೋ ಜಾಗದಲ್ಲಿ ಬೀಳ್ತಾನೆ ಇರುತ್ತೆ. ನೆಗೆಟಿವ್ ಕಣ್ಣು ಬೀಳುತ್ತೆ ಅಂತ ನಾವು ಎದ್ರುಕೊಂಡು ಕೂರೋಕ್ಕಾಗಲ್ಲ. ಸೊ ಎದ್ರುಕೊಂಡು ಜೀವನ ಮಾಡೋದು ಇನ್ನೊಬ್ರಿಗೋಸ್ಕರ ಅದು ಜೀವನನೇ ಅಲ್ಲ ನನ್ನ ಪ್ರಕಾರ. ಸೊ ಅವ್ರ ವ್ಲಾಗ್ಸ್ ನೋಡಿದಾಗ ನಮಗೆ ಖುಷಿ ಅನಿಸುತ್ತೆ. ನಮ್ಗೆ ಏನು ಅನಿಸುತ್ತೆ ಅವ್ರ ವ್ಲಾಗ್ಸ್ನ ನೋಡಿದ್ರೆ? ಹೇಳಿ, ಏನು ಅನಿಸುತ್ತೆ ನಮಗೆ? ಅವ್ರ ಥರನೇ ನಮ್ಮ ಫ್ಯಾಮ್ಲಿನೂ ಇರಬೇಕು. ಏನಂದರೆ ಅವ್ರಿಗೆ ಹೆಂಗೆ ಒಗ್ಗಟ್ಟಿದೆ ಹಾಗೆ ನಾವು ಖುಷಿಯಾಗಿ, ಅವ್ರಿಗೂ ಪ್ರಾಬ್ಲಮ್ಸ್ ಇರ್ತವೆ ಸಾವಿರಾರು, ಬಟ್ ಅದನ್ನು ಯಾವುದೂ ಶೋಕೇಸ್ ಮಾಡ್ಕೊಳ್ಳಲ್ಲ. ಬಟ್ ಅವರು ಒಂದು ಒಳ್ಳೆ ಕಾಮಿಡಿ ಮಾಡಿಕೊಂಡು ಒಳ್ಳೆ ಪಾಸಿಟಿವ್ ಇರೋದನ್ನೇ ತೋರಿಸ್ತಾರೆ. ಯಾಕೆ ಅಂದರೆ ಅದೇ ಉದ್ದೇಶನೇ ವ್ಲಾಗರ್ಸ್ ತೋರಿಸೋದು. ಎಲ್ಲರೂ ಹಿಂಗೆ ತೋರಿಸ್ತಾರೆ ಅಂತ ಅಲ್ಲ, ಕೆಲವರು ಅದನ್ನು ಬ್ಯಾಡಾಗಿ ಉಪಯೋಗ ಮಾಡ್ಕೊಳ್ಳೋರು ಇರ್ತಾರೆ. ನನ್ನ ವ್ಲಾಗ್ಸ್ ನೀವು ನೋಡೋದಾದರೆ ನಂದು ಆ ಥರದ್ದು ಇಲ್ಲವೇ ಇಲ್ಲ. ನೀವೇ ಅದನ್ನು ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಹೇಳಿದೆ, ನೀವು ಯಾರನ್ನ ತೋರಿಸಿದ್ದೀರಾ ಅಂತ ಇಷ್ಟೊಂದು ಹೇಳ್ತಿದ್ದೀರಾ, ನೀವು ಅಷ್ಟು ಯಾರನ್ನ ತೋರಿಸಿದ್ದೀರಾ ಅಂತ. ಆಮೇಲೆ ನನಗೂ ಅದೇ ಅನಿಸ್ತು, ಯಾರನ್ನಪ್ಪ ನಾನು ತೋರಿಸಿದ್ದೀನಿ ಅಷ್ಟೊಂದು ಅಂತ. ನಾನು ಯಾರನ್ನೂ ತೋರಿಸೇ ಇರಲ್ಲ ಜಾಸ್ತಿ. ಹೇಳಿದ್ನಲ್ಲ, 5% ತೋರಿಸಿರ್ಬೋದು ಅಷ್ಟೇ. ಇನ್ನು 95% ನಾನೇ ಇರ್ತೀನಿ. ಅಂದರೆ ಒಬ್ಬರು ಯೂಟ್ಯೂಬರ್ ಅಂದಮೇಲೆ ಅವ್ರ ಮೇಲೇ ಒಂದಿರುತ್ತೆ. ಎಲ್ಲರೂ ನೀವು ಹೇಳಿದ್ದೀರಾ, ನಿಮ್ಮನ್ನು ನೋಡ್ತೀವಿ, ಮಕ್ಕಳು ನೋಡ್ತೀವಿ, ನಾವು ಇನ್ಯಾರನ್ನೂ ನೋಡಲ್ಲ ಜಾಸ್ತಿ ಅಂತ. ಎಲ್ಲರೂ ಅದನ್ನೇ ಹೇಳೋದು. ಸೊ ಯಾರು ಮೇಯ್ನ್ ಇರ್ತಾರೆ ಅವ್ರ ಮೇಲೆ ಇರುತ್ತೆ. ಅದನ್ನು ಬಿಟ್ಟರೆ ಬ್ಯಾಕ್ಗ್ರೌಂಡಲ್ಲಿ ಇರೋರ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ಅವ್ರ ಥಿಂಕಿಂಗ್ ಏನಿರುತ್ತೆ, ಅಯ್ಯೋ ನಮ್ಮನ್ನು ನೋಡ್ತಿದ್ದಾರೆ, ಏನು ನಾವೇನು ತೊಗೊಂಡೋಗಿ ಫ್ಲೆಕ್ಸ್ ಗೀಕ್ಸ್ ಏನಾದರೂ ಹಾಕ್ಸ್ತೀವ? ಇಲ್ಲ. ಸೊ ಅದನ್ನೇ ಹೇಳೋದು. ಒಂದು ಎಕ್ಸಾಂಪಲ್ ಕೊಟ್ಟೆ, ಸ್ಯಾಮ್ ಸಮೀರ್ ಅವ್ರದ್ದು ವ್ಲಾಗ್ಸು. ಅವರು ನೋಡಿದ್ರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಹೀಗೆ ಇರಬೇಕಲ್ಲ ಅಂತ ಅನಿಸುತ್ತೆ. ಅದೊಂದು ಮೋಟಿವೇಟ್ ನಮಗೆ ಸಿಗುತ್ತೆ. ಅದೇ ಥರನೇ ನನ್ನ ಚಾನಲಲ್ಲೂ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ನೆಲ್ಲ ತೋರಿಸಿದಾಗ, ನಮ್ಮ ಫ್ಯಾಮಿಲಿ ನೋಡಿದಾಗ ಎಲ್ಲರೂ ಒಂದು ಒಳ್ಳೆಯದನ್ನ ನೋಡಲಿ, ಒಳ್ಳೆಯದಾಗಿ ಮೋಟಿವೇಟ್ ಆಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸೊ ನಾನು ಯಾವತ್ತೂ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಕೆಟ್ಟದಾಗಿ ಅನ್ನೋದಾಗಲಿ ನಾನು ಯಾವತ್ತೂ ಮಾಡಿಲ್ಲ. ಬಟ್ ಅದು ಒಳ್ಳೇದನ್ನ ಹೇಳಿದಾಗ ಅದನ್ನು ಒಳ್ಳೆ ರೀತಿ ತೊಗೊಳ್ದಲ್ಲೇ ಕೆಟ್ಟದಾಗಿ ಇದನ್ನು ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಈ ಡಿಸಿಷನ್ನ ತೊಗೊಂಡಿರೋದು. ಬೇಡ, ನನ್ನ ಕಡೆಯಿಂದ ಬೇಡ. ಸುಮ್ಮನೆ ನಾನು ಯೂಟ್ಯೂಬ್ ಅಂತ ಯಾವಾಗಲೂ ಅದೊಂದು ವರ್ಡ್ ಕೇಳಿ ನನಗೆ ಬೇಸತ್ತೋಗ್ಬಿಟ್ಟಿದ್ದೀನಿ ನಾನು ನಿಜವಾಗ್ಲೂ. ಸೊ ಹಂಗಾಗಿ ಆ ರಗಳೇ ಬೇಡ, ಇಲ್ಲಿ ಆರಾಮಾಗಿ ಅಂತ ಅಷ್ಟೆ. ಸೊ ಒಂದು ಪಾಡ್ಕ್ಯಾಸ್ಟಲ್ಲಿ ನಾನು ಕೇಳಿದೆ, ಒಬ್ಬರು ಡಾಕ್ಟ್ರದ್ದು ನಾನು ಫಾಲೋ ಮಾಡ್ತೀನಿ ಅವ್ರದ್ದು ಪೇಜು.
ಸೊ ಅವರು ಹೇಳಿದ್ದು ಒಂದೇ, ನಾನು ಅದನ್ನೇ ಹೇಳೋದು. ನಾನು ಮೊದಲು ಒಂದು ಸುಮಾರು ವರ್ಷಗಳ ಹಿಂದೆ ಹಂಗೆ ಥಿಂಕ್ ಮಾಡ್ತಾಯಿದ್ದೆ, ಹೇಗೆ ಲೈಫು ಹೇಗೆ ಅಂತ. ಸೊ ಆಮೇಲೆ ಆ ಪೋಡ್ಕ್ಯಾಸ್ಟಲ್ಲೂ ಅದನ್ನೇ ಹೇಳೋದು ಡಾಕ್ಟರ್ ಒಬ್ಬರು, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಏನಂದರೆ ಇವಾಗ ಎಲ್ರಿಗೂ ಜನನ ಹೆಂಗೋ ಮರಣನೂ ಹಾಗೆ. ಈಗ ಸಪೋಸ್ ನಾಳೆ ನಮ್ಮದು ಲಾಸ್ಟ್ ಡೇ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇವತ್ತು ನಾವು ಏನು ಯೋಚನೆ ಮಾಡ್ತೀವಿ, ನಾನು ಆ ಬಿಲ್ಡಿಂಗ್ ಕಟ್ಟಬೇಕು, ಈ ಬಿಲ್ಡಿಂಗ್ ಕಟ್ಟಬೇಕು, ನಾನು ಅದೇನೋ ಮಾಡಬೇಕು, ಇದನ್ನೇನೋ ದಬಾಕಬೇಕು ಅಂತ ಯಾರೂ ಯೋಚನೆ ಮಾಡಲ್ಲ. ಸೊ ನಮ್ಗೆ ಇಷ್ಟ ಆದವ್ರ ಜೊತೆ ನಾವಿರಬೇಕು, ನಮ್ಮ ಮಕ್ಕಳ ಜೊತೆ ನಾವಿರಬೇಕು, ನಮ್ಮ ಮೊಮ್ಮಕ್ಕಳ ಜೊತೆ ನಾವಿರಬೇಕು. ಸೊ ಈ ಥರ ಫೀಲಿಂಗ್ಸ್, ನಮ್ಮ ಲೈಫ್ ಪಾರ್ಟ್ನರ್ಸ್ ಜೊತೆ ನಾವಿರಬೇಕು, ಇನ್ನೂ ಇರ್ಬೋದಾಗಿತ್ತು ಅಂತ. ಸೊ ಇನ್ನೂ ಕೆಲವ್ರು ಏನಂದರೆ ಲೈಫಲ್ಲಿ ಎಲ್ಲನೂ ನೆಗೆಟಿವ್ಸ್ ಮಾಡಿರ್ತಾರೆ. ಅವ್ರಿಗೇನೂ ಒಂದು ಒಳ್ಳೆ ಥಿಂಕಿಂಗೇ ಇರೋಲ್ಲ. ಅಯ್ಯೋ ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ವಿ, ಇನ್ನೊಬ್ರಿಗೆ ದ್ರೋಹ ಮಾಡಿದ್ವಿ ಅನ್ನೋದೇ ನೆನಪಾಗ್ತಿರುತ್ತೆ. ಇನ್ನೊಬ್ಬರು ಒಳ್ಳೆ ಕೆಲಸ ಮಾಡಿರೋರಿಗೆ ಫುಲ್ ತೃಪ್ತಿ ಇರುತ್ತೆ. ಇಲ್ಲಪ್ಪ, ನಾನು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ, ನಾನು ಆದಷ್ಟು ನನ್ನ ಹ್ಯಾಪಿನೆಸ್ ಏನಿದೆ ನಾನು ಕೊಟ್ಟಿದ್ದೀನಿ ಅಂಥ ಮೊಮೆಂಟ್ಸೇ ನೆನಪಾಗುತ್ತೆ. ಸೊ ಆ ಮೊಮೆಂಟ್ಸ್ನ ಆವಾಗ ನೆನಪು ಮಾಡ್ಕೊಳ್ಳೋ ಬದಲು, ಆವಾಗ ನಾನು ಮಾಡಬೇಕು, ಆ ಒಂದು ದಿನದಲ್ಲಿ ಮಾಡಬೇಕು ಅನ್ನೋ ಬದಲು ಇವತ್ತಿಂದನೇ ಮಾಡ್ಕೊಂಡೋಗಿ. ನಿಮ್ಗೇನು ಇಷ್ಟ ಆಗುತ್ತೆ ಇವತ್ತಿಂದನೇ ಮಾಡ್ಕೊಂಡೋಗಿ. ಅವತ್ತು ಒಂದಿನ ಮಾಡೋದ್ರಿಂದ ನಿಮ್ಗೆ ಏನು ಸಿಗುತ್ತೆ, ಒಂದೇ ದಿನ ಅಷ್ಟೇ ನಿಮ್ಗೆ ಅವಕಾಶ. ಸೊ ಇವತ್ತಿಂದನೇ ಮಾಡ್ಕೊಂಡೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದೇ ಲೈಫ್ ಅಂದರೆ ಏನಿಲ್ಲ. ಅದೆಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಪೋಡ್ಕ್ಯಾಸ್ಟಲ್ಲಿ ಹೇಳಿರೋದು. ಸೊ ಅದನ್ನೇ ಹೇಳೋದು. ಸೊ ಅಷ್ಟೇ ಏನೂ ಇಲ್ಲ. ಲೈಫ್ ಅಂದರೆ ಅಷ್ಟೇ, ಇನ್ನೇನೂ ಇಲ್ಲ. ಅದೊಂದೇ ವರ್ಡ್, ಅಷ್ಟೇ. ಲೈಫ್ ಅಂದರೆ ಅಷ್ಟೇ. ಬಟ್ ಅದರಲ್ಲಿ ನಾವಿರೋವರೆಗೂ ಒಳ್ಳೆಯದಾಗಿರಬೇಕು, ಒಳ್ಳೆ ಸಹವಾಸ ಮಾಡಬೇಕು, ಒಳ್ಳೆ ಗುಂಪಿರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅಷ್ಟೇ ಹೇಳೋದು. ಆ್ಯಂಡ್ ಇನ್ನೊಂದು ಏನು ಹೇಳೋದಂದರೆ, ತುಂಬ ಜನಕ್ಕೆ ನಾನು ಹೇಳ್ತಾನೆ ಇರ್ತೀನಿ, ಒಬ್ಬರು ಗಂಡಸಾಗಲಿ ಹೆಂಗಸಾಗಲಿ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು. ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಅಂದರೆ ಒಂದು ಕೋಟಿ ಸಂಪಾದನೆ ಮಾಡಬೇಕು, ಒಂದು ಬಂಗ್ಲೆ ತೊಗೋಬೇಕು ಅಂತಲ್ಲ. ಒಂದು 5,000 ಆಗಿರ್ಬೋದು, 10,000 ಆಗಿರ್ಬೋದು, 20,000 ಆಗಿರ್ಬೋದು. ಎಷ್ಟು ಎಲ್ರಿಗೂ ಅವ್ರಿಗೂ ಟ್ಯಾಲೆಂಟ್ಸ್ ಅನ್ನೋದು ದೇವ್ರು ಕೊಟ್ಟಿರ್ತಾರೆ. ನಾವು ಅದನ್ನು ಆಚೆ ಹಾಕಬೇಕು ಅಷ್ಟೇ. ಸೊ ಹಂಗಿದ್ದಾಗ ಏನಕ್ಕೆ ಇಂಡಿಪೆಂಡೆಂಟಾಗಿರಬೇಕು ಅಂದರೆ, ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ನಾವು ಕಾಯ್ಕೊಂಡು ಕೂತ್ಕೋಬೇಕು. ಅವರೇನೋ ನಮಗೇನೋ ಮಾಡ್ತಾರೆ, ನಮಗೇನೋ ತಂದಿಡ್ತಾರೆ ಅಂತ. ಇನ್ ಕೇಸ್ ನಾವು ಬಾಯ್ಬಿಟ್ಟು ಕೇಳಿದ್ರೂ ನಮಗೊಂದು 100 ರೂಪಾಯಿ ಕೊಡಿ ಅನ್ನೋ ಜಾಗದಲ್ಲಿ ಬರೀ ನಮಗೆ ಸಿಗೋದು 10 ರೂಪಾಯಿ. ಸೊ ಅಂತ ಕಾಯ್ಕೊಂಡಿರೋ ಬದಲು ನಾವೇ ಇಂಡಿಪೆಂಡೆಂಟ್ ಆಗಿದ್ದಾಗ ನಾವು 100 ರೂಪಾಯಿ ಬೇಕಾದರೂ ಖರ್ಚು ಮಾಡ್ಕೋಬೋದು, 1000 ರೂಪಾಯಿ ಬೇಕಾದರೂ ಖರ್ಚು ಮಾಡ್ಕೋಬೋದು. ಸೊ ಅದಕ್ಕೆ ಹೇಳೋದು, ಇಂಡಿಪೆಂಡೆಂಟ್ ಲೈಫ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ತುಂಬ ವ್ಲಾಗ್ಸಲ್ಲಿ ನಾನು ಹೇಳ್ತಾ ಇರ್ತೀನಿ. ಸೊ ನಿಮಗೂ ಮೋಟಿವೇಟ್ ಆಗಲಿ ಅಂದ್ಬಿಟ್ಟು. ಸೊ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು, ಇಷ್ಟೇ ಸಂಪಾದನೆ ಮಾಡಬೇಕು ಅಂತ ನೀವು ಗೆರೆ ಏನು ಗೀಚ್ಕೋಬೇಡಿ. ನಮ್ಗೆ ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಂಪಾದನೆ ಮಾಡಬೇಕು ಅನ್ನೋದು ಅಷ್ಟೇ. ಸೊ ಅಷ್ಟೇ ಹೇಳೋದು, ಇನ್ನೇನಿಲ್ಲ. ಲೈಫ್ನ ಇವತ್ತಿಂದನೇ ಚೇಂಜ್ ಮಾಡಿಕೊಂಡು, ಇದು ಜನಗಳಿಗೆ ಯಾವಾಗ ಅರ್ಥ ಆಗುತ್ತೆ ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ. ಇನ್ನೂ ಯಾವಾಗ ಅರ್ಥ ಆಗುತ್ತೆ ಕೆಲವರು ಜನಕ್ಕೆ, ಎಲ್ಲರಿಗೂ ಅಲ್ಲ, ಕೆಲವ್ರು ಜನಕ್ಕೆ ಯಾವಾಗ ಅರ್ಥ ಆಗುತ್ತೆ ಲೈಫ್ ಶಾರ್ಟ್ ಅನ್ನೋದು ಯಾವಾಗ ಅರ್ಥ ಆಗುತ್ತೆ? ಏನೂ ಅರ್ಥ ಆಗೋಲ್ಲ. ಈಗ ನಾನು ಅಷ್ಟೇ ಕೂತ್ಕೊಂಡು ನಂದು ಮೆಮೊರೀಸ್, ಯೂಟ್ಯೂಬ್ ಮೆಮೊರೀಸ್ ಎಲ್ಲ ಹೋಗಿ ನೋಡಿದಾಗ, 3 ವರ್ಷದಿಂದ 2 ವರ್ಷದಿಂದ 1 ವರ್ಷದಿಂದ ನೋಡಿದಾಗ, ಲಶಿಕಾ, ಪ್ರಕುಲ್ ಎಲ್ಲ ಚಿಕ್ಕವರು, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವನ್ನ ನೋಡಿದಾಗ. ಏನಕ್ಕಂದರೆ ನಾವು ಮತ್ತೆ ಹಿಂದೆಗಡೆ ಹೋಗೋಕ್ಕಾಗಲ್ಲ. ನಾವು ನಿನ್ನೆ ಹೋಗೋಕ್ಕಾಗಲ್ಲ, ನಾಳೆ ಹೋಗ್ತೀವಿ, ಇವತ್ತಿನ ನೋಡ್ತೀವಿ. ನಾವು ನಿನ್ನೆದು ಹೋಗೋಕ್ಕಾಗಲ್ಲ ಅಂದಮೇಲೆ ನಿನ್ನೆದು ನಾವು ಒಂದು ವೀಡಿಯೋ ಏನೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀವಿ, ಅದರಲ್ಲೇನೋ ಒಂದು ಮೆಸೇಜ್ ಕೊಟ್ಟಿರ್ತೀನಿ ನಾನು ನಿಮ್ಗೆ, ಏನೋ ನಿಮ್ಗೊಂದು ಯೂಸ್ಫುಲ್ ಆಗುವಂಥದ್ದೇ ವೀಡಿಯೋ ಮಾಡಿರ್ತೀನಿ. ಸೊ ಹಂಗಿದ್ದಾಗ ಅವನ್ನೆಲ್ಲ ನೋಡಿದಾಗ ನಮಗೊಂದು ಖುಷಿ ಆಗುತ್ತೆ, ಮೆಮೊರೀಸ್ ರಿಕ್ರಿಯೇಟ್ ಆಗುತ್ತೆ. ಸೊ ಅಷ್ಟೇ ನಾನು ಹೇಳೋದು, ಖುಷಿ ಆಗುತ್ತೆ ನಮ್ಮನ್ನು ನಾವು ಮತ್ತೆ ಹಳೆ ಇದ್ರಲ್ಲಿ ನೋಡ್ಕೊಂಡಾಗ ಖುಷಿ ಆಗುತ್ತೆ. ಸೊ ಅಷ್ಟೇ ಹೇಳೋದು. ಈ ಥರ ಏನಾದರೂ ಇದ್ದಾಗ ಸೈಲೆಂಟಾಗಿರೋದ್ರೂ ತಪ್ಪು, ಸ್ಟ್ರಾಂಗಾಗಿದ್ರೂ ತಪ್ಪು, ಕಾನ್ಫಿಡೆಂಟಾಗಿ ಬದುಕ್ತಿದ್ರೂ ತಪ್ಪು, ಖುಷಿಯಾಗಿ ನಕ್ಕೊಂಡಿದ್ರೂ ತಪ್ಪು, ಏನು ಮಾಡಿದ್ರೂ ತಪ್ಪೇ. ಜನ ಎಲ್ಲದಕ್ಕೂ ತಪ್ಪು ನೋಡ್ತಾರೆ. ಜನದ ಬಗ್ಗೆ ನಾವು ಯಾವಾಗ ತಲೆ ಕೆಡ್ಸ್ಕೊತೀವಿ? ನಮ್ಮ ಲೈಫ್ ನಮ್ಮ ಕೈಯಲ್ಲೇ ಇರೋಲ್ಲ, ನಮ್ಮ ಲೈಫ್ ಅವ್ರ ಕೈಯಲ್ಲಿರುತ್ತೆ, ನಮ್ಮ ಥಾಟ್ಸ್ ಅವ್ರ ಕೈಯಲ್ಲಿರುತ್ತೆ. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅಂತ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅಯ್ಯೋ ಅಂತ ಅವ್ರು ಪ್ರತಿಯೊಂದು ನಾವು ಏನೋ ಕೋತಿ ಕುಣ್ದಂಗೆ ನಾವು ಕುಣಿಯೋಕ್ಕಾಗಲ್ಲ. ಸೊ ನಮ್ಮ ಹ್ಯಾಪಿನೆಸ್ ನಮ್ಮ ಕೈಲೇ ಇರುತ್ತೆ, ನಮ್ಮ ಸುಖ ನಮ್ಮ ಕೈಲಿರುತ್ತೆ, ಹಾಗೆ ನಮ್ಮ ಕಷ್ಟ ನಮ್ಮ ಕೈಲೇ ಇರುತ್ತೆ. ನಾವು ಇವತ್ತು ಸುಖವಾಗಿದ್ದೀವಿ ಅಂದರೆ ಜನ ಓಡಿ ಬರೋರೇ ಜಾಸ್ತಿ, ನಾವು ಕಷ್ಟ ಇದ್ದೀವಿ ಅಂದರೆ ಯಾರೂ ಬರೋಲ್ಲ. ಸೊ ಅದನ್ನೇ ಹೇಳೋದು, ಒಬ್ರು ಯಾರಾದರೂ ಬೆಳೆದು ನಿಂತಾಗ ಎಲ್ಲರೂ ಓಡಿ ಬರ್ತಾರೆ. ಬೆಳಿತಿದ್ದೀವಿ ಇಲ್ಲ ಬೆಳೆಯೋಕ್ಕೆ ಹೋಗ್ತಿದ್ದೀವಿ ಅಂದಾಗ ಯಾರೂ ಸಪೋರ್ಟ್ ಮಾಡೋಲ್ಲ. ಅಷ್ಟೇ ಲೈಫು, ಇನ್ನೇನೂ ಇಲ್ಲ. ಬಟ್ ಅದರಲ್ಲಿ ಕೆಲವ್ರು ಇರ್ತಾರೆ ಮೊದಲಿಂದ ಗೈಡ್ ಮಾಡಿಕೊಂಡು, ಮೊದಲಿಂದ ಸಪೋರ್ಟ್ ಮಾಡಿಕೊಂಡು ಇರೋರು. ಅದರಲ್ಲಿ ನಾನು ನನ್ನ ಲೈಫಲ್ಲಿ ತುಂಬ ನೆನಪಿಸ್ಕೊಳ್ಳೋದಂದರೆ ಕೆಲವರು ಜನ ಇದ್ದಾರೆ, ನನಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಅದರಲ್ಲಿ ತುಂಬ ಹತ್ತಿರ ಅಂದರೆ ನನಗೆ ನಮ್ಮ ಅಕ್ಕ.
ನನಗೆ ಸ್ವಂತ ಅಕ್ಕ ಆಗ್ದಲೇ ಇರ್ಬೋದು, ನನ್ನ ಕಸಿನ್ ಸಿಸ್ಟರ್ ಅವಳು. ಸೊ ನಾನು ಏನೇ ಒಂದು ಸಜೆಷನ್ಸ್ ಕೇಳ್ತಾ ಇರ್ತೀನಿ, ಅಕ್ಕ ಈ ಬಿಸ್ನೆಸ್ ಮಾಡಿದ್ರೆ ಹೆಂಗಿರುತ್ತೆ, ಆ ಬಿಸ್ನೆಸ್ ಮಾಡಿದ್ರೆ ಹೆಂಗಿರುತ್ತೆ, ಈ ಕೆಲಸ ಹೆಂಗಿರುತ್ತೆ, ಆ ಕೆಲಸ. ಅವಳು ಪ್ರತಿಯೊಂದಳು ಯಾವತ್ತೂ ಪಾಪ ನೆಗೆಟಿವ್ ಹೇಳಲ್ಲ. ನೀನು ಮಾಡು, ಈ ಥರನೇ ಮಾಡು, ನೀನು ಇದನ್ನೆಲ್ಲ ಮಾಡು, ಅದನ್ನೆಲ್ಲ ಮಾಡು ಅಂತ ಸಜೆಷನ್ ಕೊಡ್ತಾಳೆ. ಅವ್ಳಿಗೆ ಯಾವತ್ತೂ ನಾನು ಮರೆಯಲ್ಲ ನನ್ನ ಲೈಫಲ್ಲಿ. ಏನಕ್ಕಂದರೆ ಅವಳೊಂದು ಸಲ ಏನಂದರೆ ಒಂಥರ ಅನಿಸುತ್ತೆ, ನನಗೂ ಆ ಥರ ಅಕ್ಕ ಇರಬೇಕಿತ್ತು ನನಗೆ ಅಂತ. ಏನಕ್ಕಂದರೆ ನಾನು ಏನೇ ಕೇಳಿದ್ಲೂ ಫುಲ್ ಸಪೋರ್ಟ್ ಮಾಡ್ತಾಳೆ. ಕಾಸಿನ ವಿಚಾರದಲ್ಲಾಗಿರ್ಬೋದು, ಬೇರೆ ವಿಚಾರದಲ್ಲಿ ಏನೇ ಇರ್ಬೋದು, ಬಟ್ ನನಗೆ ಸಪೋರ್ಟ್ ಮಾಡ್ತಾಳೆ, ಒಂದು ಸಜೆಷನ್ ಕೊಡ್ತಾಳೆ, ಮಾರಲ್ ಗೈಡ್ ಮಾಡ್ತಾಳೆ. ಏನು ಕೇಳಿದ್ರು ನೀನು ಮಾಡ್ತೀಯಾ, ಮಾಡು, ನಿನಗೆ ಕೆಪಾಸಿಟಿ ಇದೆ, ಮಾಡು ಅಂತಾಳೆ. ಸೊ ಆ ಸಪೋರ್ಟ್ ನನಗೆ ಅವಳಿಂದ ತುಂಬ ಸಿಗುತ್ತೆ ನನಗೆ. ಇನ್ಯಾರ ಹತ್ರನೂ ನನಗೆ ಅಷ್ಟೊಂದು ಸಪೋರ್ಟ್ ಸಿಗೋಲ್ಲ. ಸೊ ಖುಷಿಯಾಗುತ್ತೆ ನಿಜವಾಗ್ಲೂ ಅದು ಅಂತ ಪುಷಪ್ ಮಾಡೋರು, ಒಂದು ಮಾರಲ್ ಗೈಡ್ಸ್, ಅವಳನ್ನ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಸೊ ಅದನ್ನು ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕಿತ್ತು, ಹಾಗಾಗಿ ಹೇಳಿದೆ. ಕೆಲವ್ರು ಇರ್ತಾರೆ ನಮ್ಮಿಂದನೋ ಒಂದು ಒಳ್ಳೆಯವ್ರು ಬಯಸೋರು ಇರ್ತಾರೆ, ಅವ್ರ ಬಗ್ಗೆನೂ ನಾವು ಮಾತಾಡಲೇಬೇಕಲ್ವ ಲೈಫಲ್ಲಿ. ಸೊ ನಮ್ಮ ಲೈಫಲ್ಲಿ ಎಲ್ಲರೂ ಇರ್ತಾರೆ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ಅವಳಿಗೊಂಥರ ನನಗೆ ಮಾರಲ್ ಗೈಡ್ ಇದ್ದಂಗೆ ಯಾವಾಗಲೂ. ನಾನು ಏನೇ ಕೇಳಿದ್ರು ಪಾಪ ಸಜೆಷನ್ಸ್ ಹೇಳ್ತಿರ್ತಾಳೆ. ಅವಳು ನನಗೆ ಅಂತ ಅಲ್ಲ, ಯಾರೇ ಕೇಳಿದ್ರೂ ಹೇಳ್ತಾಳೆ. ಆ ಗುಣನೇ ಹಾಗೆ. ಬಟ್ ತುಂಬ ಕನೆಕ್ಟ್ ಆಗ್ತಾಳೆ, ನನಗೆ ಮಾತ್ರ ತುಂಬ ಕನೆಕ್ಟ್ ಆಗಿ ಎಲ್ಲನೂ ಹೇಳ್ತಾಳೆ. ಅವಳು ಒಂಥರ, ನಾನು ಅದನ್ನು ಮರೆಯಲ್ಲ ಅವಳನ್ನ ಲೈಫಲ್ಲಿ. ಸೊ ಅಕ್ಕಾಗಿ ಕೊಟ್ಟಿರೋದಕ್ಕೆ ಅಟ್ಲೀಸ್ಟ್ ಕಸಿನ್ ಸಿಸ್ಟರ್ ಆಗೋದು ದೇವ್ರು ಕೊಟ್ಟಿದ್ದಾರಲ್ಲ, ಅದೇ ಒಂಥರ ಖುಷಿ ನನಗೆ, ಇನ್ನೇನಿಲ್ಲ. ಸೊ ಇದಿಷ್ಟು. ಆ್ಯಂಡ್ ನಾವು ಅದನ್ನೇ ಹೇಳೋದು, ಒಬ್ಬರಿಗೆ ನಾವು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಯಾವತ್ತೂ ಕೆಟ್ಟದ್ದು ಬಯಸಬಾರ್ದು. ನಾನು ಅದನ್ನೇ ಹೇಳೋದು, ನಿಮ್ಮ ಕೈಯಲ್ಲಿ ಆಗಲಿಲ್ವಾ ಮಾಡಬೇಡಿ. ಸೊ ಕೆಟ್ಟದ್ದು ಯೋಚನೆ ಮಾಡೋದು, ಕೆಟ್ಟದ್ದು ಬಯಸಿದ್ರೆ ಅದು ದೇವ್ರು ನೋಡ್ತಿರ್ತಾರೆ, ಇನ್ ರಿಟರ್ನ್ ಅದು ಅವ್ರಿಗೆ ಸಿಗುತ್ತೆ ಅಷ್ಟೇ. ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಹೆಂಗೆ ಅಂದರೆ ನಾವೇನಾದರೂ ಮಾತಾಡ್ಬಿಟ್ರೆ ಕ್ರೈಮು. ಸೊ ಬೇರೆಯವ್ರು ಮಾತಾಡಿದಾಗ ಅದನ್ನು ಸುಮ್ಮನೆ ಆಗೋಗ್ಬೇಕು, ಸೈಲೆಂಟಾಗಿ ಆಗೋಗ್ಬೇಕು, ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ಬಟ್ ನಾವು ಮಾತಾಡಿದ್ರೆ ಲೈಫ್ ಟೈಮ್ ಮೆಮೊರಿ, ಆ ಮೆಮೊರಿಯಾಗೆ ಉಳ್ದೋಗ್ಬಿಡುತ್ತೆ, ಮರೆಯೋದೇ ಇಲ್ಲ. ಸೊ ಅದೇನು ಇದು ಅಂತ ನನಗೂ ಗೊತ್ತಿಲ್ಲ, ಹಂಗಾಗುತ್ತೆ. ಸೊ ಇದೊಂದು ಸ್ವಲ್ಪ ಕ್ಲಾರಿಟೀಸ್ ಸ್ವಲ್ಪ ಕೊಡಬೇಕಿತ್ತು. ಸೊ ಹಾಗಾಗಿ ಹೇಳಿದೆ. ಆ್ಯಂಡ್ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಅಂದ್ರೆ ನಿಮ್ಮ ಕಮೆಂಟ್ಸ್ ಬಗ್ಗೆ ಹೇಳೋದಕ್ಕೆ, ಒಂದು ಸ್ವಲ್ಪ ನನ್ನ ಕಡೆಯಿಂದ ಮೋಟಿವೇಟ್ ಆಗಲಿ ಅಂದ್ಬಿಟ್ಟು ಅಷ್ಟೇ. ಏನಕ್ಕಂದರೆ ಪುಷಪ್ ಮಾಡೋರು ನಮ್ಮ ಲೈಫಲ್ಲೂ ಇರಬೇಕು, ಅದು ನನ್ನ ವೀಡಿಯೋಸಿಂದ ನಿಮ್ಗೆ ಆಗಲಿ ಅನ್ನೋದು ಉದ್ದೇಶ ಅಷ್ಟೇ. ಸೊ ಇವಾಗಿಂದಲೇ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಥಿಂಕಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಟೈಮ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ, ಅಷ್ಟನ್ನೇ ಹೇಳೋದು. ಪ್ರತಿಯೊಂದು ದಿನವೂ, ಪ್ರತಿಯೊಂದು ಮಿನಿಟ್ನೂ ಪ್ರಾಡಕ್ಟಿವ್ ಆಗಿ ಥಿಂಕ್ ಮಾಡಿ, ಯಾವ ಒಂದು ಸೆಕೆಂಡ್ನೂ ವೇಸ್ಟ್ ಮಾಡಬೇಡಿ. ಸೊ ಪ್ರತಿಯೊಂದು ಅದು ಒಂದು ಪ್ರಾಡಕ್ಟಿವ್ ಆಗಿ ಥಿಂಕ್ ಮಾಡಿರಿ. ಸೊ ಆವಾಗ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಬ್ಯುಸಿ ಇರಬೇಕು, ಆವಾಗ ನಮಗೆ ಕೊನೆ ಟೈಮ್ಗೆ ಅನಿಸುತ್ತೆ ನಾವು ಇಷ್ಟೊಂದೆಲ್ಲ ಮಾಡಿದ್ದೀವಾ ಅಂತ ತಿರುಗಿ ನೋಡಿದಾಗ ನಮಗೆ ತೃಪ್ತಿ ಫೀಲ್ ಕೊಡುತ್ತೆ, ಅಷ್ಟೇ ಹೇಳೋದು. ಸೊ ಮತ್ತೆ ಇದನ್ನು ಈ ವಿಷಯನ ಇಲ್ಲಿಗೆ ಕ್ಲೋಸ್ ಮಾಡಿಬಿಡ್ತೀನಿ. ಮತ್ತೆ ನೀವು ಕೇಳಬೇಡಿ, ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಸೊ ಇನ್ಮೇಲೆ ಹೇಳೋದ್ನಲ್ಲ ಆ ಥರ ನನ್ನ ರಿಲೇಟೆಡ್ಡು, ಮಕ್ಕಳು ರಿಲೇಟೆಡ್ಡು, ರೊಟೀನ್ಸು, ನನ್ನ ಬಿಸ್ನೆಸ್ ಇದೆ, ಮೇಯ್ನಾಗಿ ನನ್ನ ಬಿಸ್ನೆಸ್ ಇದೆ. ಸೊ ನನ್ನ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸು ಇದೆಲ್ಲ ಬರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಇರಲಿ, ನಿಮ್ಮ ಸಪೋರ್ಟ್ ಪ್ರತಿಯೊಂದು ವೀಡಿಯೋಗೂ ಇರಲಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ಸಿಗೋಣ. ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.